ಮತ್ ನಾವೇನು ಹತ್ತಿನ ಹುಚ್ಚ ಮಾಡ್ರಿ ಇಲ್ಲ ಅವ್ರದ್ದು ಹೊಂದ್ಬಿಡ್ರಿ ಕೂತು ಜನ ಕೂತ್ ಮಾಡ್ರಿ ಅನ್ನೋ ವಿಷಯ ಇಟ್ಟದ ಏನ್ ಧೈರ್ಯ ಹುಚ್ಚದ್ರ ನಾನು ಹುಚ್ಚಿದ್ದೇನೆ ಕೇಳಿದ್ರ ಬಡ್ಡಿ ಹಿಡಿದ್ರೆ ಬಡ್ಡಿ ಹಿಡಿದು ಕಂಬಳಿ ಹಿಡಿದ್ರೆ ಕಂಬಳಿ ಏನು ಹುಟ್ಟಿ ಅಂತ ಎಲ್ಲಿಗೂ ಬಂದು ಹ್ಯಾಂಗ ಬಂತು ಹ್ಯಾಂಗ ಶ್ರೇಷ್ಠ ಸಣ್ಣ ಸಂಗತಿ ನಾವು ಯಾಕೆ ಹೇಳಬೇಕು ಕೇಳಿದ್ರ 3-4 ವರ್ಷಗಳಿಗೆ ಈ ನ್ಯಾಯ ಕರ್ನಾಟಕ ಮಹಾರಾಷ್ಟ್ರ ಜಗತ್ತಿನ ಜೈಪುರ ಹೊರಬಲ್ಲ ನೀವು ಹೇಳ್ದಲ್ಲ ನೀವೇ ಸ್ವಲ್ಪ ಹಾಗಂತೆ ಮತ್ತು ನಿಮ್ಗೆ ದೊಡ್ಡವರ ಮಾಡಿದ್ರೆ ಸಣ್ಣವರ ಕೆಲಸ ಮಾಡಿದ್ರೆ ನಾವು ನಮ್ಮ ಏನಾದ್ರು ಪುಣ್ಯ ಅವ್ರಿಗೆ ನಾವು ಏನಾದ್ರು ಕಲಿಯಕ್ಕೆ ಅವಕಾಶ ತಿಳ್ಕೊಳ್ಳೋಣ ಹೀಗೆ ಅಂದ್ರೆ ಇವ್ರು ಏನಾದ್ರೆ ಅದು ಬಂಗಾರ ಪ್ರಥಮವಾಗಿ ಏನು ಹುಟ್ಟದ ನೀವು ಹೇಳಿಲ್ಲ ಬಡ್ಡಿ ನೀವು ಬರ್ಬೇಕಲ್ಲ ಹೆಚ್ಚೆ ಇಟ್ಟಾರ ಅವ್ರು ಯಾವ್ದಾರ ಹಿಡಿದು ಬೆಳೆಸ್ಬೋದು ಬೆಳೆಸಿ ನಿಮ್ಮ ಕೆಪಾಸಿಟಿ ತೋರಿಸ್ರಿ ಹೆಚ್ಚು ಮಾಡಿ ತೋರಿಸಿರ್ತಾರೆ ಕಾಟ ಮಾಡಬೇಕಂತಾರೆ ಹೆಚ್ಚು ಮಾಡಿ ಏನು ಮಾತಾಡಬೇಕು ಏನು ಮಾತಾಡಬಾರದು ಅನ್ನೋದು ಇದ್ರ ಬಗ್ಗೆ ನಾಲೆಜ್ ಮಾತಾಡಿದೆ ಏನಂದ್ರೆ ಏನ್ ಹೇಳಿದೆ ಅಂದ್ರೆ ಏನು ಕಂಬಳಿ ಶ್ರೇಷ್ಠ ಏನು ಭಂಡಾರ ಶ್ರೇಷ್ಠ ಹೌದಾ ಏನಂದ್ರೆ ಅಲ್ಲ ಇವ್ರಿಗೆ ಹೆಂಗ ತಿಳಿಯಂಗಿಲ್ಲ ಭಂಡಾರನು ಶ್ರೇಷ್ಠ ಅದ ಕಂಬಳಿನೂ ಶ್ರೇಷ್ಠ ಹಾಕ್ರಮ ಇವತ್ತು ಅವರ ಮಾಸ್ತರ್ ಅವ್ರದ್ದು ನಮಗೂ ಹಿಂಗೆ ಆಗತ್ತ ಆಗೋಣ ಅವ್ರ ಮ್ಯಾನೇಜರ್ ಪರಿಚಯ ಅದಾರ ಖರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಏನು ಯಾಕೆ ಹೆಂಗ ಅವ್ರು ಹೆಂಗಂದ್ರೆ ಒಂದು 10-20 ವರ್ಷ ತೆಗೆದ್ರು ಈ ಸೇವೆ ಮಾಡ್ಬೇಕತ್ತು ಯಾಕಂತ ಕೇಳಿದ್ರ ಗುರುವಿಗೆ ಮಾಸ್ತರ್ ಅವ್ರ ಮ್ಯಾನೇಜರ್ ಮಾತಾಡಲ್ಲ ಎಲ್ಲ ಮ್ಯಾನೇಜರ್ ಮಾತಾಡಲ್ಲ ಶಾಲೆ ಅದಾರ ದೊಡ್ಡವರ ಅದಾರ 10-15 ವರ್ಷ ಇದ್ರಾಗ ಕಾಲ ಕಾಲಕತ್ತಾರ ಆದ್ರೆ ಅವ್ರಿಗೆ ಏನು ಮಾತಾಡಬೇಕು ಏನು ಮಾತಾಡಬಾರದು ಅನ್ನೋದು ಇದ್ರ ಬಗ್ಗೆ ನಾಲೆಜ್ ಇಲ್ಲಂದ್ರ ನಾವು ಅವ್ರಿಗೆ ಬುದ್ಧಿ ಹೇಳ್ಬಾರ್ದು ಅವ್ರು ನಮಗ್ ಬುದ್ಧಿ ಹೇಳ್ಬೇಕು ಏನ್ ಮಾಡ್ಬೇಕು ಬುದ್ಧಿ ಹೇಳ್ಬೇಕು ಅವ್ರಿಂದ ನಾವು ಕಲಿಬೇಕು ಹೊರತು ನಮ್ಮಿಂದ ಅವ್ರು ಕಲಿಯುವಂತ ವ್ಯವಹಾರ ಇಲ್ಲಿ ಆಗಬಾರ್ದು ಹೌದಿಲ್ಲ ನಾನು ಒಂದು ಮಾತೇನು ಹೇಳ್ಬೇಕು ಕೇಳಿದ್ರ ಏನ್ರಿ ದೈವ ನಡವಳಿಕೆ ಬಂದಿರಪ್ಪ ಅಂದ್ರೆ ಪದ್ಯ ನಿಂದಿಸಿ ಏನ್ ಮಾಡಿದ್ರೆ ವಿಷಯ ಏನಪ್ಪ ಅಂತಂದ್ರೆ ಒಂದು ಭಂಡಾರ ಮತ್ತು ಒಂದು ಕಂಬಳಿ ವಿಷಯ ಅಂತ ಇಟ್ಟಿದ್ರು ಇಟ್ಟಿರೋ ಆದ್ರೆ ನೀವು ಯಾವಾಗ ಹಿಡಿತೀರಿ ಹಿಡಿರಿ ಬಿಟ್ಟು ನೀವು ಸರಜೋಡಿ ಕಲಾವಿದರು ಬಂದು ಡೈರೆಕ್ಟ್ ಬೆಳೆಸಲಿ ಅನ್ನೋ ಮಾತು ಹೇಳ್ಯಾರಿಪ್ಪ ಅದಕ್ಕೆ ಏನಪ್ಪ ಅಂದ್ರೆ ಸ್ಟೇಜ್ ತೆಗೆದುಕೊಂಡ್ರು ತಮ್ಮ ನಾವು ಮಾತಾಡಿದ್ದೆ ಏನಂದ್ರೆ ಏನ್ ಹೇಳಿದೆ ಅಂದ್ರೆ ಏನು ಕಂಬಳಿ ಶ್ರೇಷ್ಠ ಏನು ಭಂಡಾರ ಶ್ರೇಷ್ಠ ಹೌದಿಲ್ಲ ಅದಕ್ಕೆ ನಮ್ಮ ಪಾಲಿಗೆ ಏನ್ ಹೇಳಿದ್ರು ಅಂದ್ರೆ ನಮ್ಮ ಪಾಲಿಗೆ ಕಂಬಳಿನೇ ಇರ್ಲಿ ನಮ್ಮ ಸರಜೋಡಿ ಕಲಾವಂತರಿಗೆ ಭಂಡಾರ ಇರುತ್ತೆ ಅಂತಕ್ಕಂಥ ಮಾತು ಹೇಳಿದ್ದೆ ಅವಾಗ ಏನ್ ಯಾವಾಗ ಮಾಸ್ತರು ಅವ್ರು ಹೇಳ್ತಾರ ಏನಂದ್ರೆ ಅಲ್ಲ ಇವ್ರಿಗೆ ಹೆಂಗ ತಿಳಿಯಂಗಿಲ್ಲ ಭಂಡಾರನು ಶ್ರೇಷ್ಠ ಅದ ಕಂಬಳಿನೂ ಶ್ರೇಷ್ಠ ಅದ ಮತ್ ನಾವೇನು ಹತ್ತಿನ ಹುಚ್ಚ ಮಾಡ್ರಿ ಇಲ್ಲ ಅವ್ರದ್ದು ಹೊಂದ್ಬಿಡ್ರಿ ಕೂತು ಜನ ಕೂತ್ ಮಾಡ್ರಿ ಅನ್ನೋ ವಿಷಯ ಇಟ್ಟದ ಏನ್ ಧೈರ್ಯ ಹುಚ್ಚದ್ರ ನಾನು ಹುಚ್ಚಿದ್ದೇನೆ ಚರ್ಚೆ ಇಟ್ಟಾರ ಅವ್ರು ಯಾವ್ದಾರ ಹಿಡಿದು ಬೆಳೆಸ್ಬೋದು ಬೆಳೆಸ್ರಿ ನಿಮ್ಮ ಕೆಪಾಸಿಟಿ ತೋರಿಸ್ರಿ ಹೆಚ್ಚು ಮಾಡಿ ತೋರಿಸಿರ್ತಾರೆ ಕಾಟ ಮಾಡಬೇಕಂತಾರೆ ಹೆಚ್ಚು ಮಾಡಿ ತೋರಿಸ್ರಿ ನಿಮ್ಮ ಕಡೆಗೆ ಏನ್ ಸುತ್ತವ ನೀವು ಹೇಳ್ರಿ ನಮ್ಮ ಕಡೆಗೆ ಏನ್ ಸುತ್ತವ ನಾನು ಹೇಳ್ತೇಳಿ ಧೈರ್ಯ ಕಾಟ ಮಾಡಬೇಕಂತಾರ ಅದು ದುಡ್ಡಕ್ಕೆ ಇಲ್ಲಿ ಪುರಾಣ ಹೇಳಿದಾಗ ಎರಡು ಸೌಂಡ್ ಅಂತ ಹೇಳಿ ಹೋದ್ರು ಅವರು ಹಾಗಿದ್ರೆ ಕುಸ್ತಿ ಪ್ರಯತ್ನ ಕುಸ್ತಿ ಇನ್ನೂ ಸೌಕರ್ಯ ಕಡೆ ತರಕ್ ಬರ್ತದ ಹೆಂಗ್ರಿ ಒಬ್ರು ಬೀಳ್ಬೇಕು ಒಬ್ರು ಹೇಳ್ಬೇಕು ಪೂರಾ ದೊಡ್ಡ ಸ್ಥಾನಕ್ಕೆ ಹೋಗ್ಬಿಟ್ರೆ ಹೆಂಗ್ರಿ ವಿಷಯ ಅದು ಕರೆಕ್ಟ್ ಅದ ಭಂಡಾರ ಶ್ರೇಷ್ಠ ಅದ ಕಂಬಳಿನೂ ಶ್ರೇಷ್ಠ ಅದ ಇಲ್ಲಿ ಹೇಳುದು ನಿಮ್ ಕೆಪಾಸಿಟಿ ತೋರಿಸ್ರಿ ನೀವೇ ಹೆಚ್ಚಾರಿಲ್ಲ ಅವ್ರ ಹೆಚ್ಚಾಗುತ್ತೆ ಧೈರ್ಯದಲ್ಲಿ ಏನಪ್ಪ ಅಂದ್ರೆ ತಕಡಿ ಹಿಡ್ಕೊಂಡು ಕೂಗ್ತಾರೆ ಇಲ್ಲ ಜನರಿಗೆ ಹುಟ್ಟು ಮಾಡಬೇಕಂದ್ರೆ ಅದಕ್ಕೆ ನಾವೋಣ ಹೇಳಿದ್ರು ಅವ್ರು ಭಂಡಾರರು ಹೆಂಗ್ ಹೇಳಿದ್ರು ನೋಡ ಅದನ್ನ ಹೆಂಗ್ ಹೇಳಿದ್ರು ಅಂದ್ರ ಹೆಂಗ್ರಿ ಲಕ್ಷಾಣ ಗ್ರಾಮದ ಸಿದ್ದನ ಮುತ್ತಿ ಅವ್ರು ಹೇಳೋದು ಕಕ್ಕಳ ಮೇಲೆ ಹುಟ್ಟು ಬಂದಂತ ಸಿದ್ದನ ಮುತ್ತಿ ಭಂಡಾರದಿಂದ ಹುಟ್ಟಾಡಕ್ಕೆ ಹೇಳಿದ್ರು ಖರೆ ಭಂಡಾರ ಪ್ರಥಮವಾಗಿ ಏನು ಹುಟ್ಟದ ನೀವು ಹೇಳಿಲ್ಲ ಬಡ್ಡಿ ನೀವು ಬರ್ಬೇಕಲ್ಲ ಈಗ ಧೈರ್ಯ ನೀವೇ ಹೇಳ್ರಿ ಈಗ ಒಂದು ಹೊರಗೆ ಗೆಳತಂದು ಹೋಗ್ತೀರಿ ಏನ್ ನಡಬಾರ್ಕ ಹಚ್ಚ ಗಿಡ ಹೊಡ್ತೀರ ದಂಡಿಗೆ ಹಚ್ಕೊಂಡು ಬರ್ತೀರೋ ದಂಡಿಗೆ ಹಚ್ಚ ಹೊಡಿಬೇಕಾಗ್ತದೆ ಬಂಡ ಹಿಡಿದ್ರೆ ಬಂಡ ಹೇಳ್ಬೇಕಲ್ಲ ಬಣ್ಣ ಹುಟ್ಟು ಹಿಡ್ಕೊಂಡು ಹುಟ್ಟಾಡಿದಿರಿ ಶಾಲೆ ಅದರಿ ಶಾಣೆ ಅದರಿ ಗುರುಗಳ ಅದರಿ ನೀವು ನಿಮ್ಮ ಮಾತಾಡಬಾರ್ದು ನೀವೇ ನಮಗೆ
ನಮಗೆ ನಮ್ಮ ಕಡೆ ಹೇಳಿಸ್ಕೊಡ್ತಾರೆ ಎಂತ ವಿಷಯ ಅಂತ ಏನೋ ನಮ್ಗೇನೋ ಏನೋ ನಮ್ಮ ಬಿಟ್ಟು ಮಾಸ್ತರ್ ಅವರು ರೇವಸಿದ ಮಾಸ್ತರ್ ಅವರು ಏನೋ ಕೆಲಸ ಇದ್ದಕ್ಕಾಗಿ ನಾ ಬಂದಿದ್ದೆ ಬಿಟ್ಟು ಸ್ಥಳ ತುಂಬ ಬಂದಿರಿ ನೀವು ಬಿಟ್ಟು ಸ್ಥಳ ತುಂಬ ಬಂದೀವಿ ಏನೋ ಅವ ಮಾಸ್ತರ್ ಅವರು ಕೂಡ ನಮ್ದು ಏನೋ ಒಂದು ಪೂರ್ವಜನ್ಮ ಪುಣ್ಯ ಅವ್ರಿಗೆ ನಾವು ಏನೋ ಒಂದು ಕಲಿಯಕ್ಕೆ ಅವಕಾಶ ತಿಳ್ಕೊಳ್ಳೋಣ ಹೀಗೆ ಅಂದ್ರೆ ಇವ್ರು ಏನಂದ್ರೆ ಅದು ಸೌಂಡ್ ಹೆಂಗ್ರಿ ಹೆಂಗ್ರಿ ಮತ್ ಹೇಳ್ತೀರಿ ತುಂಟು ಚಿಂಟು ಅಂತ ಹೇಳ್ತೀರಿ ಅಲ್ಲ ಸಣ್ಣ ಸಂಗತಿ ನಾವು ಯಾಕೆ ಹೇಳಬೇಕು ಕೇಳಿದ್ರ 3-4 ವರ್ಷಗಳಿಗೆ ಈ ಮ್ಯಾಲ ಕರ್ನಾಟಕ ಮಹಾರಾಷ್ಟ್ರ ಜಗತ್ತಿನ ಜೈಪುರ ಹೊರಗಲ್ಲ ನೀವು ಹೇಳಲ್ಲ ನೀವೇ ಸ್ವಲ್ಪ ಹಾಗಂತ ಮತ್ತು ನಿಮ್ಗೆ ದೊಡ್ಡವರು ಮಾಡಿದ್ರೆ ಸಣ್ಣವರು ಅಂತ ಕೆಲಸ ಮಾಡಿದ್ರೆ 4 ವರ್ಷದ ಮೇಲೆ ಜಗತ್ತು ತುಂಬ ತಿರುಗಬೇಕು ಅನ್ಬಾರ್ದ ಏನ್ ನಿಮ್ಮಂತೆ 19 ವರ್ಷ ಆಯ್ತಾ 10 ವರ್ಷ ಯಾಕೆ 30 ವರ್ಷ ಹಾಳಾಗತ್ತಿರು ಸುಚಿತ್ರ ಕೇಳಲ್ರಿ ಅವಾರ್ಡ್ ಮಾಸ್ತಾರ ಮತ್ತೆ ಇವ್ರ ಕಡೆ ಬರಂಗಿದ್ರು ಇವರು ನಾವು ಅವಾರ್ಡ್ ಸರ್ ಅದಕ್ಕೆ ನಾಗೋಣ ಇರ್ಲಿ ಇಲ್ಲಿ ತನಕ ಕಾರ್ಯಕ್ರಮ ಬಹಳ ಸುಂದರವಾಗಿ ಬಂದಾಗ ನಾಗೋಣ ಇರ್ಲಿ ನೀವು ಕಮಲಿ ಬೇಸ್ರಿ ಈಗ ಯಾಕಂತ ಕೇಳಿದ್ರೆ ನಾಗೋಣ ಪ್ರಥಮ ಬರುವ ಕಮಲಿನ ಎಲ್ಲಿ ಹೊಂಟದಂತ ಕೇಳಿದ್ರ ಬಡ್ಡಿ ಹಿಡಿದ್ರೆ ಬಡ್ಡಿ ಹಿಡಿದು ತಾಪಾಯ ಕಮಲಿ ಹಿಡಿದ್ರೆ ಕಮಲಿ ಏನು ಹೊಟ್ಟೆ ಅಂತ ಎಲ್ಲಿ ನೀವು ಬಂದು ಹ್ಯಾಂಗ ಬಂತು ಹ್ಯಾಂಗ ಶ್ರೇಷ್ಠ ಎಲ್ಲ ಕೇಳಬೇಕು ಎಲ್ಲಿ ಹೊಂಟದಂತ ಕೇಳಿದ್ರ ಬಡ್ಡಿ ಹಿಡಿದ್ರೆ ಬಡ್ಡಿ ಹಿಡಿದು ತಾಪಾಯ ಕಮಲಿ ಹಿಡಿದ್ರೆ ಕಮಲಿ ಏನು ಹೊಟ್ಟೆ ಅಂತ ಎಲ್ಲಿ ನೀವು ಬಂದು ಹ್ಯಾಂಗ ಬಂತು ಹ್ಯಾಂಗ ಶ್ರೇಷ್ಠ ಎಲ್ಲ ಕೇಳಬೇಕು ಯಾಕಂತ ಕೇಳಿದ್ರ ಪ್ರಥಮ ಬರುವ ಕಂಬಳಿ ಏನಪ್ಪಾ ಅಂತಂದ್ರ ಇಲ್ರಿ ಕೈಲಾಸದೊಳಗೆ ಹುಟ್ಟ್ಯಾವ ಕೈಲಾಸದೊಳಗೆ ಹೋಗಬಂದ್ರೆ ನೇಮ ಬಂದ್ರೆ ಮನ ಬಂದ್ರೆ ರಾಮ ಬಂದ್ರೆ 4 ಕಂಬಳಿ ಏನಪ್ಪಾ ಅಂತಂದ್ರ ಕೈಲಾಸದೊಳಗ ಯಾವಾಗ ಪರಮಾತ್ಮನ ಪಟ್ಟಣಕ್ಕಂತ ಸಮಯದೊಳಗೆ ಏನಪ್ಪಾ ಅಂತಂದ್ರ ಋಷಿ ಮುನಿಗಳೇನಪ್ಪಾ ಅಂದ್ರೆ ತಯಾರು ಮಾಡಿರ್ತಕ್ಕಂಥ 4 ಕಂಬಳಿ ಪ್ರಥಮದೊಳಗೆ ಹುಟ್ಟ್ಯಾವ ಹೌದಿಲ್ಲ ಇದು ಪರಮಾತ್ಮನ ಪಟ್ಟಣಕ್ಕಂತ ಸಮಯದೊಳಗ 4 ಕಂಬಳಿ ಏನಪ್ಪಾ ಅಂದ್ರೆ ಇದು ಪ್ರಥಮ ಭಟ್ಟಿ ಹೌದಿಲ್ಲ ಇದು ಶಾಂತ ಪರಮಾತ್ಮನ ಲಗ್ನದಾಗ ಏನ್ ಮಾಡಿರಿ ಕಂಬಳಿ ಏನಪ್ಪಾ ಅಂದ್ರೆ ಉಡುಗೊರೆಯಾಗಿ ಕೊಟ್ಟಾನ ಆಯರಿಯಾಗಿ ಕೊಟ್ಟಾನ ಮತ್ತ ಭಂಡಾರ ನಿಮಗೆ ಆಯರಾಗಿ ಯಾರ ಲಗ್ನದಾಗ ಯಾರು ಕೊಟ್ಟರು ಹೇಳ್ಬೇಡ್ರಿ ಅಂತ ಒಂದರೆ ಅಲ್ಲೇ ಹೇಳ್ತಾರೆ ಬಡ್ಡಿ ಹಿಡಿದೇ ಬಂದಿಲ್ಲ ಅವರು ಯಾರು ಹೌದಿಲ್ಲ ಯಾಕಂತ ಕೇಳಿದ್ರ ಒಂದು ಉಡುಗೊರೆಯನ್ನು ಆಯರು ಮಾಡ್ಬೇಕಾದ್ರೆ ಸುಮ್ಮನೆ ಸಾಮಾನ್ಯ ಆ ಮಾತಲ್ಲ ನಗೋಣ ಶಾಂತ ಮುತ್ತ ಏನಪ್ಪಾ ಅಂದ್ರೆ ಪರಮಾತ್ಮಗೇನಪ್ಪಾ ಅಂತಂದ್ರೆ ಆಯರಾಗಿ ಕಂಬಳಿ ಕೊಟ್ಟಾನ ಹೌದಿಲ್ಲ ಪ್ರಥಮಗಳ ಹುಟ್ಟಿನಲ್ಲಿ ಕಂಬಳಿ ಕೈಲಾಸದೊಳಗೆ 4 ಕಂಬಳಿ ಹುಟ್ಟ್ಯಾವ ಇದು ಕಂಬಳಿನ ಯಾಕೆ ಶ್ರೇಷ್ಠ ಅಂತ ಕೇಳಿದ್ರೆ ನಗೋಣ ಯಾವ ಡಂಕನಾಡ ಬೇಗೊಂಡಗೌಡ ಹೌದಿಲ್ಲ ಡಂಕನಾಡ ಬೇಗೊಂಡಗೌಡ ಹಬ್ಬ ಹಾಕಿದ್ದ ಎಲ್ಲಿ ಹಾಕಿದ್ದ ಕಾನೂರು ಮಠದಾಗ ಕಾನೂರು ಮಠದಾಗ ಡಂಕನಾಡ ಬೇಗೊಂಡಗೌಡ ಹಬ್ಬ ಹಾಕಿದ್ದ ಅವಾಗ ಮಾಲಿಕರಾಗಿ ಭಂಡಾರಕ್ಕೆ ಕಚ್ಚಿ ಬಿಡಿದ್ರು ಖರೆ ಆ ಹಬ್ಬ ಹೆಂಪದಿತ್ತು ಕೇಳಿದ್ರೆ ನಾವೇನ ಬಂಗಾಳ ದೇಶದಿಂದ ಚಾರಕರನ್ನ ಕರ್ಸಿದ್ರು ಮೋರ್ಕರನ್ನ ಕರ್ಸಿದ್ರು ಅಂಗಡಿ ತುಂಬ ಇಂಗಳ ಊಟ ಜಡ್ದಿದ್ರು ಹೌದಿಲ್ಲ ಮಾಲಿಂಗರಾಗೇನಪ್ಪ ಅಂತಂದ್ರೆ ಒಂದು ಹುಡಿಬೇಕನ್ನಂತ ಪ್ಲಾನೇ ಇತ್ತು ನಾಗೋಣ ಹೌದಿಲ್ಲ ಅಗ್ನಿ ತೊಂಬತ್ತಿಗೆ ತಯಾರು ಮಾಡಿದ್ರು ವಿಸುದು ಬಾಯ ಏನಪ್ಪ ಅಂತಂದ್ರ ಬಾಯಿ ತುಂಬ ವಿಷ ಹಾಕಿದ್ರು ಹೌದಿಲ್ಲ ಅವಾಗ ಏನಪ್ಪಾ ಅಂತಂದ್ರೆ ಮಾಲಿಂಗರ ಏನಪ್ಪಾ ಅಂದ್ರೆ ತನ್ನ ದಂಡ ಧರ್ಮವನ್ನು ತರಬೇಕಾದ್ರ ಏನ್ ಮಾಡ್ರಿ ಏನ್ ಮಾಡೋದು ಕೇಳಿದ್ರೆ ನಾಗೋಣ ಏನ್ರಿ ಆ ಕೃಷ್ಣ ನದಿ ಇತ್ತು ತನ್ನ 12,000 ದಂಡನ ಆ ಕಂಬಳಿ ಮ್ಯಾಗ ಏನಪ್ಪಾ ಅಂತಂದ್ರೆ ಹೊಳಿದಾಡ್ಸರ ಆತ್ಮೀಯ ಬಂದವರ ಕಂಬಳಿ ಮ್ಯಾಗ ಏನಪ್ಪಾ ಅಂತಂದ್ರೆ ನೀವು ಬಂಡರ ಮೇಲೆ ಹೊಳಿದಾಟ್ರಿ ಹೇಳ್ಬೇಕು ನೀವು ಮುಂದಿನ ಪಾಲಕ ಹೇಳ ಬಂಡರ ಮ್ಯಾಗ ಅಂದ್ರೆ ಹೊಳಿದಾಟ್ರಿ ಏನು ಮಾಲಿಗರ ಕಂಬಳಿ ಹಾಕಿದ್ದು ಹೊಳಿದಾಟ್ ತಗೊಂಡು ಕೈಗೊಂಡು ಹಾಕಿರ್ತಕ್ಕಂಥ ಹಬ್ಬಕ್ಕೆ ಏನಪ್ಪಾ ಅಂದ್ರೆ ಪೂರ 12,000 ದಂಡನ ಏನಪ್ಪಾ ಅಂತಂದ್ರ ಕಂಬಳಿ ಮೇಲೆ ದಾಕ್ಷ ನೀವು ಬಂಡ್ರ ಮೇಲೆ ದಾಡ್ಸ್ಬೇಕು ನಮಗೆ ಸದ್ಯಗೆ ನಮ್ಮ ಹಿಂಗ್ಯಾವ ನೇರವಾಗಿ ಹೌದಿಲ್ರಿ ನಿಮ್ಮ ಮನೆಯಾಗ ಅಮೋಘ ಸುದ್ದಿ ಮಠ ಮನೆಗೆ ಹೇಗೆ ಕೇಳಿ ನಾಗೋಣ ಹೆಂಗ್ರಿ ಕೈಲಾಸದೊಳಗೆ 7 ಯುಗದಾಗ 7 ಅವತಾರ ತೊಟ್ಟು ಸೇವೆ ಮಾಡಿದ ಅಮೋಘ ಸಿದ್ಧ ಹೌದಿಲ್ಲ ಮುಂದೆ ತರಬೇತಿ ಬರಬೇಕಾದ್ರೆ ಏನೇನತ್ತಂದ ಏನಂದ್ರಿ ಮರೈಕಿನ ಬೆಳಕಿನ ಕಾಮದ ಕಲ್ಪ ವೃಕ್ಷ ಬದುಕು ಭಾಗ್ಯ ಪಂಚಿಗೆ ಮಕ್ಕಳು ಹೋಗದ ಕಂಬಳಿ ನೇಮದ ಗಪ್ಪ ಪ್ರಸಾದ ಗಂಡ ಮುಂದೆ ಬಂದಿನ ಹೊರಗಡೆ ಹಿಂದೆ ಕಲ್ಲಿನ
ಏನಂತಾರ್ರಿ? ನಾವು ಅದನ್ನೇ ಹೋಗಂಗಿಲ್ಲ, ಆಹಾ. ಸಂಘಟನೆ ಬಂದ್ರೆ ನಾ ಬರ್ತೀನಿ ಅಂತ ಹೇಳ್ದ. ಹೌದಾ? ಹೌದಲ್ಲ? ಹೌದು. ಅವಾಗ ಗುರು ಹೇಳ್ತಾನ, ಏನಂದ್ರಿ? ನೀವು ಮಾತಿಗೆ ಅದ ಹೌದು. ಖರೆ ನೀವು ಸಂಘಟನೆ ಬರ್ತೀವಿ, ಹಾ. ಹಿಂದೆ ಬಂದು ನನಗೆ ಹೊರ ನೋಡ್ಬೇಡ ಅಂತ ಹೇಳ್ದ. ಹೌದಾ? ನೀವು ಹಾಗೆ ನೋಡ್ಬಾರ್ರಿ, ಒಂದು ಸೀದಾ ನಡಿ. ಸೀದಾ ಮುಂದಾಗಲಿ ಹೌದು. ಹಿಂದೆ ಹೊರ ನೋಡೋದಿಲ್ಲ ಅಂತ ಹೇಳ್ದ. ಹೌದಾ? ಏನು ಬಂದಿದ್ರು ಎಲ್ರಿ? ಮಕ್ಕಳಾಪುರಕ್ಕೆ ಬಂದಿದ್ರು. ಹೌದು. ಹೌದಾ? ಹೌದು. ಮಕ್ಕಳಾಪುರಕ್ಕೆ ಬಂದಿದ್ರು. ಅಮಾವಾಸ್ಯೆ ಸಂಸ್ಥೆ ಬಂತು. ಏನಂದ್ರಿ? ನನ್ನ ಗುರು ಹಿಂದೆ ನನ್ನ ತಂದು ಹೊಂಟಾನೆ ಹೊರ ನೋಡ್ದ. ಮಕ್ಕಳಾಪುರದಾಗ ಗುರು ಮಾಯಾದ. ಅದಕ್ಕೆ ಮಾಯಿ ಮಕ್ಕಳಾಪುರ ಅಂತಾರ. ಹೌದಾ? ಹೌದು. ಅಷ್ಟು ಆಗ ಬರುತ್ತೇನಪ್ಪ ಅಂತಂದ್ರೆ ಮುಂದೆ ಎಲ್ಲಿ ಬರ್ತಾನಂದ್ರ ಏನ್ರಿ? ಮೂರೂರು ಸೀಮೆ ಅಂಗತ್ತ ಗುಡ್ಡಕ್ಕೆ ಬಂದೇನಪ್ಪ ಅಂತಂದ್ರ ಹೌದು. ಹಾಕಕ್ಕೋಲ ಕಂಬಳಿ ಮ್ಯಾಗ ಏನಪ್ಪ ಅಂತಂದ್ರ ಕಂಬಳಿ ಮ್ಯಾಗ ಅವಾಗ ನಿಮ್ಮ ಭಂಡಾರ ಏನಿತ್ತು ಹಾ, ಕಂಬಳಿ ಅಂತರ್ಗಟ್ಟೆ ಹೊರಗು ತಪ್ಪ ಮಾಡ್ಯಾನ. ತಪ ಮಾಡ್ಯಾನ. ಹೌದು. ಅವಾಗ ನಿಮ್ಮ ಭಂಡಾರ ಏನಿತ್ತು ಹಾ, ಬಂಡ ತಪ್ಪ ಹೇಗ ನಿಂದ ತಪ್ಪ ಮಾಡ್ಬೇಕು. ಮಾಡ್ಬೇಕಾಗಿತ್ತಲ್ಲ. ಹಾ, ಏನ್ರಿ ಸಾಕು ಬಿಡ್ರಿ, ನಾ ಅವ್ರಿಗೆಲ್ಲ ಗೊತ್ತಾಯ್ತೇನ. ಸುಮ್ಮನೆ ಏನಾರ ಮಾತಾಡಬೇಡ್ರಿ, ತಲಪಾಯ ಹತ್ತಿ ಬರ್ರಿ. ಹಾ, ಪ್ರವಚನ ಹೇಳ್ದಂಗ ಮಾಡ್ಬೇಡ್ರಿ ನೀವು. ಪ್ರವಚನ ಹೇಳ್ದಂಗ ಮಾಡಬೇಡ್ರಿ. ಹೌದು. ದೊಡ್ಡವ್ರಿಗೆ ನಾವು ಬಹಳ ಖುಷಿ ಬಂದ್ರೆ ಅವರ ಮಾಸ್ತರ್ ಬಂದಾಗ ನನಗೆ ಏನೋ ಓದ್ತಿದ್ದು ಕಲ್ಯಾಕ್ ಸಿಗ್ತಾನ ಅಂತ ಒಂದು ಹಿಂಗೊಂದು ಹವ್ಯಾಸ ಇತ್ತು ನನಗೆ. ತುಂಬಿನ ಗಡಿಗೆ ಬಂದದ ಕಡ ಬಾಕ್ಸ್ ನೀರ್ ಕುಡ್ಬೇಕಂತ ನೀವು ಮಾಡಿರಿ. ಹಂಗಿಲ್ಲ ಅವನ ಮತ್ತೆ ಹೆಂಗ್ರಿ? ತುಂಬಿದ ಕೊಡ ಇದ್ದವ ಅವ್ರದ. ಹಾ. ಹೌದಾ? ಗಡಿಗೆ ಅಂದ್ರೆ ಬಿ ಒಂದೇ, ಕಡ ಅಂದ್ರೆ ಬಿ ಒಂದೇ ರೀ ಒಟ್ಟ. ಅದಕ್ಕ ಆ ಕೊಡದಿಂದ ನಮಗೆ ಏನೋ ಇವತ್ತ ಉಪಕಾರ ಅಂತ ತಿಳ್ಕೊಂಡೈತೆ. ಅದು ಹೆಂಗಂತಂದ್ರೆ ಹೆಡೆ ಕಿಡದ ನೀರು ಬಾಗಿಸಿದಾಗ ಆ ಕಡಕ್ ಅಂತಂದ್ರೆ ಸರಿಯಾಗಿ ಬಾಗಿಸ್ಬೇಕಾದ್ರೆ ಹೌದು. ಹೆಂಗ್ ಬಾಗಿಸ್ತಾರ? ಹೆಂಗ್ರಿ? ಹೆಡಕ್ಕೆ ಹಿಡಿದು ಏನಪ್ಪ ಅಂದ್ರೆ ಹೆಂಗ್ ಬಾಗಿಸ್ತಾರ ಆ ಕೆಲಸ ಇರ್ತದೆ. ಹೌದು ಹೌದು ದೊಡ್ಡವರಿದ್ದೀನಿ, ಹೌದು ನಾನೇ ನಿಮಗೆ ಅನ್ಬೇಕಂತ ಅಂದಿಲ್ಲ. ಹೌದು ಖರೆ ಹೌದು. ನೀವು ಮಾತಾಡೋದಕ್ಕೆ ಅನ್ಬೇಕಾಗಿದೆ. ನೀವು ನಾವು ಏನೋ ಮಾತಾಡಬೇಕು ಏನಪ್ಪ ಅಂತಂದ್ರ ಹೌದು. ಯಾಕಂತ ಕೇಳಿದ್ರ ಹೌದು. ನೀವೇನು ಬ್ಯಾಡಲ್ಲ ನಾವೇನು ಬ್ಯಾಡ ಅಲ್ಲ. ಇರ್ಲಿ. ಒಂದು ಕಲಾವಂತಾಗಿ ಕಲಾವಂತ